ಹಾಯ್, ವೆಲ್ಕಮ್ ಬ್ಯಾಕ್ ಟು ಮ್ಯಾಂಗ್ಳೂರ್ ಫುಡ್ ಕಿಚನ್. ಇವತ್ತು ನಾನು ಎಲ್ಲ ಕಡೆ ಫೇಮಸ್ ಆಗಿರುವಂತಹ ಹೈದರಾಬಾದ್ ಚಿಕನ್ ಬಿರಿಯಾನಿ ಯಾವ ರೀತಿ ಮಾಡ್ತಾರೆ ಅಂತ ನಾನು ಹೇಳಿಕೊಡ್ತೇನೆ. ಇಲ್ಲಿ ಏನೆಲ್ಲ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ತಾರೆ, ಯಾವ ರೀತಿ ಮಾಡ್ತಾರೆ ಅಂತ ನಾನು ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ತೋರಿಸಿಕೊಡ್ತೇನೆ. ಇದು ನಾನು ನನ್ನ ಹೈದರಾಬಾದ್ ಫ್ರೆಂಡ್ ಹತ್ರ ಕಲ್ತಂತ ರೆಸಿಪಿ. ಖಂಡಿತವಾಗಿಯೂ ನಾನು ಹೇಳ್ಬಹುದು, ನೀವು ಒಮ್ಮೆ ಮನೆಯಲ್ಲಿ ಮಾಡಿದ್ರೆ ಮನೆಯಲ್ಲಿ ಮತ್ತೊಮ್ಮೆ ಮಾಡಿ ಅಂತ ನಿಮ್ಗೆ ಹೇಳ್ತಾರೆ. ಸೊ ನೀವು ಮಿಸ್ ಮಾಡದೆ ಈ ರೆಸಿಪಿ ಮಾಡಿ, ತುಂಬಾ ತುಂಬಾ ಡಿಲಿಷಿಯಸ್ ಆದಂತ ರೆಸಿಪಿ ಎಂಜಾಯ್ ಮಾಡಿ. ಹಾಗಾದ್ರೆ ತಡ ಮಾಡದೆ ನಾವು ಶುರು ಮಾಡೋಣ. ಬೇಕಾದ ಇಂಗ್ರೀಡಿಯೆಂಟ್ಸ್ ಗಳು ಹೀಗಿವೆ: 4 to 5 ಟೇಬಲ್ ಸ್ಪೂನ್ ಅಷ್ಟು ಗೀ ತುಪ್ಪ, 3 ಟೇಬಲ್ ಸ್ಪೂನ್ ಅಷ್ಟು ಕೇಸರಿ ಮಿಲ್ಕ್. ಕೇಸರಿಯನ್ನು ಮಿಲ್ಕ್ ಅಲ್ಲಿ ಹಾಲಲ್ಲಿ ಸೋಪ್ ಮಾಡಿ ಇಟ್ಕೊಂಡಿದ್ದೇನೆ, ಅಥವಾ ನೀವು ಬೇರೆ ಫುಡ್ ಕಲರ್ಸ್ ಯೂಸ್ ಮಾಡಬಹುದು. ಹಾಫ್ ಬಂಚ್ ಕೊರಿಯಾಂಡರ್ ಲೀವ್ಸ್, ಹಾಫ್ ಬಂಚ್ ಪುದೀನಾ ಲೀವ್ಸ್ ಅದನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೇನೆ. 2 ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, 1 ಕಪ್ ಕರ್ಡ್ ಮೊಸರು, 3 ಟೇಬಲ್ ಸ್ಪೂನ್ ಫ್ರೆಶ್ ಕ್ರೀಮ್ ಅಥವಾ ನೀವು ಮಲೈ ಸಹ ಯೂಸ್ ಮಾಡಬಹುದು. ಇಲ್ಲಿ 1 kg 4 ಗ್ಲಾಸ್ ಜೀರಾ ರೈಸ್ ಯೂಸ್ ಮಾಡ್ತಾ ಇದ್ದೇನೆ, ಗೀ ರೈಸ್. ನೀವು ಬಾಸ್ಮತಿ ರೈಸ್ ಯೂಸ್ ಮಾಡಬಹುದು. ಬಾಸ್ಮತಿ ರೈಸ್ ಯೂಸ್ ಮಾಡೋದಾದ್ರೆ ನೀವು ಹಾಫ್ ಆನ್ ಅವರ್ ಸೋಪ್ ಮಾಡಿಡಿ. ನಾನು ಇಲ್ಲಿ ಜೀರಾ ರೈಸ್ ಯೂಸ್ ಮಾಡೋದ್ರಿಂದ ಅದನ್ನು ಸೋಪ್ ಮಾಡುವುದಿಲ್ಲ, ಡೈರೆಕ್ಟ್ ಯೂಸ್ ಮಾಡ್ತೇನೆ. 1 ಬೇ ಲೀಫ್ ಪಲಾವ್ ಎಲೆ, 1 ಬ್ಲಾಕ್ ಕಾರ್ಡಮಮ್, 10 ಪೆಪ್ಪರ್ ಕಾರ್ನ್ಸ್, 3 ಗ್ರೀನ್ ಕಾರ್ಡಮಮ್ ಏಲಕ್ಕಿ, 1 ಸ್ಟಾರ್ ಎನೀಸ್, 10 ಲವಂಗ್. ಇಲ್ಲಿ 150 ಗ್ರಾಮ್ನಷ್ಟು ಫ್ರೈಡ್ ಆನಿಯನ್ಸ್, ಡೀಪ್ ಫ್ರೈ ಮಾಡಿ ಇಟ್ಕೊಂಡಿದ್ದೇನೆ ಆನಿಯನ್ಸ್ ಅನ್ನು. ಇಲ್ಲಿ ಹಾಫ್ ಲೆಮನ್, ಚಿಟಕಿಯಷ್ಟು ಪಿಂಚಿನಷ್ಟು ಅರಸಿನ ಟರ್ಮರಿಕ್, 1 kg ಚಿಕನ್, 1 kg ರೈಸ್ಗೆ 1 kg ಚಿಕನ್ ಯೂಸ್ ಮಾಡ್ತಾ ಇದ್ದೇನೆ. 1 ಟೀ ಸ್ಪೂನ್ ಚಕ್ಕೆ, ಸಿನೆಮನ್ ಸ್ಟಿಕ್ ಅದನ್ನು ಕ್ರಶ್ ಮಾಡಿ ಇಟ್ಕೊಂಡಿದ್ದೇನೆ. 1 ಟೀ ಸ್ಪೂನ್ ಮೇಜ್ ಜಾವಿತ್ರಿ, ಇದನ್ನು ಸಹ ನಾನು ಕುಟ್ಟಿ ಇಟ್ಕೊಂಡಿದ್ದೇನೆ. 8 ಗ್ರೀನ್ ಕಾರ್ಡಮಮ್ ಅದನ್ನು ಸಹ ಕ್ರಶ್ ಮಾಡಿ ಇಟ್ಕೊಂಡಿದ್ದೇನೆ. 1 ಟೇಬಲ್ ಸ್ಪೂನ್ ಅಷ್ಟು ಗ್ರೀನ್ ಚಿಲ್ಲಿ ಅದನ್ನು ಕ್ರಶ್ ಮಾಡಿ ಇಟ್ಕೊಂಡಿದ್ದೇನೆ, ಅಥವಾ ಪೇಸ್ಟ್ ಸಹ ಮಾಡಬಹುದು. ಸ್ಪೈಸಿ ಜಾಸ್ತಿ ಬೇಕಂದ್ರೆ ಜಾಸ್ತಿ ಯೂಸ್ ಮಾಡಬಹುದು. 2 ಟೇಬಲ್ ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಪೌಡರ್, 1 ಟೇಬಲ್ ಸ್ಪೂನ್ ಕಸೂರಿ ಮೇಥಿ, 1 ಟೀ ಸ್ಪೂನ್ ನಟ್ ಮೆಗ್ ಪೌಡರ್, ಜಾಯಿ ಫಲದ್ದು ಅದನ್ನು ಪೌಡರ್ ಯೂಸ್ ಮಾಡ್ತಾ ಇದ್ದೇನೆ. 1 ಟೀ ಸ್ಪೂನ್ ಜೀರಾ ಸೀಡ್ಸ್. ಸೊ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ಗಳು ಬೇಕಾಗಿದೆ. ಮೊದಲಿಗೆ ನಾವು ಚಿಕನ್ ಮ್ಯಾರಿನೇಟ್ ಮಾಡುವ. ಚಿಕನಿಗೆ ಸ್ವಲ್ಪ ಟರ್ಮರಿಕ್ ಅರಸಿನ ಪೌಡರ್ ಹಾಕೊಂಡಿದ್ದೇನೆ. ಆ ನಂತರ ಇದಕ್ಕೆ ಇಲ್ಲಿ ತೆಗೆದಿಟ್ಕೊಂಡಂತ ಎಲ್ಲ ಮಸಾಲವನ್ನು ಹಾಕೊಳ್ಳುವ. ಸ್ವಲ್ಪ ನಟ್ ಮೆಗ್ ಪೌಡರ್ ಲಾಸ್ಟಿಗೆ ನಾವು ಸ್ಪ್ರಿಂಕಲ್ ಮಾಡ್ಲಿಕ್ಕೆ ಅಂತ ಸ್ವಲ್ಪ ಇದರ ತೆಗೆದಿಡುವ. ಬೇರೆ ಎಲ್ಲ ಮಸಾಲ ಹಾಕೊಳ್ಳುವ. ಇದರ ಅರ್ಧದಷ್ಟು ಈಗ ಯೂಸ್ ಮಾಡುವ ನಟ್ ಮೆಗ್ ಪೌಡರ್. ಸ್ವಲ್ಪ ಇಟ್ಕೊಳ್ಳುವ. ನಂತರ ಲೆಮನ್ ಜ್ಯೂಸ್, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಸ್ವಲ್ಪ ಪುದೀನ ಮತ್ತೆ ಸ್ವಲ್ಪ ಕೊರಿಯಾಂಡರ್ ಲೀವ್ಸ್, ಫ್ರೆಶ್ ಕ್ರೀಮ್ ಅಥವಾ ಮಲೈ ಸಹ ಯೂಸ್ ಮಾಡಬಹುದು. ಮೊಸರು ಕರ್ಡ್, ಸ್ವಲ್ಪ ಸ್ಯಾಫ್ರನ್ ಮಿಲ್ಕ್, ಸ್ವಲ್ಪ ಸಾಲ್ಟ್ ಉಪ್ಪು ರುಚಿಗೆ ತಕ್ಕಷ್ಟು. ನಂತರ ಫ್ರೈಡ್ ಆನಿಯನ್ಸ್ ಸ್ವಲ್ಪ ನಾನು ಲಾಸ್ಟಿಗೆ ಗಾರ್ನಿಶ್ ಮಾಡ್ಲಿಕ್ಕೆ ಇಟ್ಕೊಂಡಿದ್ದೇನೆ. ಆನಂತರ ಬೇರೆ ಎಲ್ಲ ಯೂಸ್ ಮಾಡ್ಕೊಳ್ಳುವ. ಸೊ ಈಗ ಇದನ್ನೆಲ್ಲ ಒಳ್ಳೆ ರೀತಿ ಮಿಕ್ಸ್ ಮಾಡಿ ನಾವು 1 hour ಆದ್ರೂ ಮ್ಯಾರಿನೇಟ್ ಆಗಲು ಇಡಬೇಕು. ನಾವಿದನ್ನು ಬಿಡುವ ಮ್ಯಾರಿನೇಟ್ ಆಗಲು. ನಾನಿವತ್ತು ಕುಕ್ಕರ್ ಅಲ್ಲಿ ಅನ್ನ ಮಾಡ್ತೇನೆ, ನೀವು ಓಪನ್ ಅಲ್ಲಿ ಸಹ ಅನ್ನ ಮಾಡಬಹುದು. ಇಲ್ಲಿ ಕುಕ್ಕರ್ ಅಲ್ಲಿ ಅನ್ನ ತಗೊಂಡಿದ್ದೇನೆ 1 kg 4 ಲೋಟ. ಸೊ ಅದಕ್ಕೆ ಈಕ್ವಲ್ 4 ಲೋಟದಷ್ಟು ವಾಟರ್ ನೀರನ್ನು ಹಾಕೊಳ್ಬೇಕು. ಅನ್ನ ಉದುರುದ್ರಾಗಿರ್ಬೇಕು. ಮೇನ್ ಬಿರಿಯಾನಿಗೆ ಸ್ವಲ್ಪ ಲೆಮನ್ ಜ್ಯೂಸ್ ಲಿಂಬೆ ರಸ, ಸಾಲ್ಟ್ ಉಪ್ಪು, 1 ಟೇಬಲ್ ಸ್ಪೂನ್ ಅಷ್ಟು ಗೀ ತುಪ್ಪ, ಒಮ್ಮೆ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಾವಿದನ್ನು ಹೈ ಫ್ಲೇಮ್ ಅಲ್ಲಿ 1 ವಿಸಿಲ್ ಕೊಟ್ರೆ ನಮ್ದು ಅನ್ನ ರೆಡಿ ಆಗ್ತದೆ.
ಫ್ಲೇಮ್ ಹೈಯಲ್ಲಿ ಇಟ್ಕೊಳ್ಳಿ. 1 ವಿಸಿಲ್ ಕೊಟ್ಟರೆ ಸಾಕು. ಈಗ ಇಲ್ಲಿ ಚಿಕನ್ 1 ಅವರ್ ಮ್ಯಾರಿನೇಟ್ ಆಗಿದೆ. ಈಗ ಗ್ಯಾಸ್ ಅನ್ನು ನಾವು ಮೀಡಿಯಂ ಹೀಟ್ ಅಲ್ಲಿ ಇಟ್ಕೊಂಡು ಇದಕ್ಕೆ 2 to 3 ಟೇಬಲ್ ಸ್ಪೂನ್ ಅಷ್ಟು ಗೀ ಹಾಕೊಳ್ಳುವ. ಸ್ವಲ್ಪ ಇದನ್ನು ನಾವು ಓಪನ್ ಅಲ್ಲಿ ಫ್ರೈ ಮಾಡ್ಕೊಳ್ಳುವ ಮೀಡಿಯಂ ಹೀಟ್ ಅಲ್ಲಿ. ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ನಾವು ಹೀಗೆ ಓಪನ್ ಅಲ್ಲಿ ಫ್ರೈ ಮಾಡ್ಕೊಳ್ಳುವ. ಇದೀಗ ಫ್ರೈ ಆಗಿದೆ. ಓಪನ್ ಅಲ್ಲಿ ಕಲರ್ ಚೇಂಜ್ ಆಗಿದೆ. ಸ್ವಲ್ಪ ರಾ ಸ್ಮೆಲ್ ಜಿಂಜರ್ ಗಾರ್ಲಿಕ್ ಅದೆಲ್ಲ ಹೋಗಿದೆ. ಈಗ ನಾವು ಬಾಯಿ ಮುಚ್ಚಿ, ನೀರು ಹಾಕ್ಬೇಕಂತಿಲ್ಲ, ನಿಮ್ಗೆ ನೋಡ್ಕೊಂಡು ಬೇಕನ್ನಿಸಿದ್ರೆ ಸ್ವಲ್ಪ ನೀರು ಹಾಕೊಳ್ಬಹುದು. ನಾನು ಮೀಡಿಯಂ ಹೀಟ್ ಅಲ್ಲಿ ಇದನ್ನು 15 ಮಿನಿಟ್ಸ್ ಬಾಯ್ಲ್ ಆಗಲಿಕ್ಕೆ ಬಿಡ್ತೇನೆ, ಕುಕ್ ಆಗ್ಲಿಕ್ಕೆ. ಈಗ ಇಲ್ಲಿ ಚಿಕನ್ ಬೆಂದಿದೆ, ಸಾಕು. ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ. ಇಷ್ಟು ಗ್ರೇವಿ ಇರ್ಬೇಕು ದಮ್ ಕೊಡುವಾಗ ನಾವು. ಈಗ ನಾವು ಮಾಡಿಟ್ಕೊಂಡಂತ ಫ್ಲೇಮ್ ಲೋ ಅಲ್ಲಿ ಇಟ್ಕೊಂಡಿದ್ದೇನೆ. ಅನ್ನ ಹಾಕೊಳ್ಳುವ. ಅನ್ನವನ್ನು ನಿಧಾನಕ್ಕೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಮೇಲೆಯಿಂದ ಗೀ, ತುಪ್ಪ 1 to 2 ಟೇಬಲ್ ಸ್ಪೂನ್ ಅಷ್ಟು ಗೀ ಹಾಕೊಳ್ಳಿ. ಆನಂತರ ಪುದೀನ ಮತ್ತೆ ಕೊರಿಯಾಂಡರ್ ಲೀವ್ಸ್, ಆನಂತರ ಕೇಸರಿ ಮಿಲ್ಕ್, ಫ್ರೈಡ್ ಆನಿಯನ್ಸ್ ಅನ್ನು ಮೇಲೆ ಸ್ಪ್ರೆಡ್ ಮಾಡ್ಕೊಳ್ಳುವ. ಈಗ ನಟ್ಮೆಗ್ ಪೌಡರ್ ಅನ್ನು ಸ್ಪ್ರಿಂಕಲ್ ಮಾಡ್ಕೊಳ್ಳಿ ಮೇಲಿಂದ, ನಟ್ಮೆಗ್ ಪೌಡರ್. ಈಗ ನಾವು ಅಲ್ಯೂಮಿನಿಯಂ ಫಾಯಿಲ್ ಅಲ್ಲಿ ಇದನ್ನು ಟೈಟಲ್ಲಿ ರ್ಯಾಪ್ ಮಾಡುವ. ಈಗ ನಾವು ಬಾಯಿ ಮುಚ್ಚಿದನ್ನು 7 ಮಿನಿಟ್ಸ್ ಈ ರೀತಿ ದಮ್ ಕೊಡುವ. ಅಲ್ಲಿಗೆ ನಮ್ದು ಹೈದರಾಬಾದಿ ಬಿರಿಯಾನಿ ರೆಡಿ ಸರ್ವ್ ಮಾಡ್ಲಿಕ್ಕೆ. ಫ್ಲೇಮ್ ಲೋ ಅಲ್ಲಿ ಇಟ್ಕೊಂಡು ದಮ್ ಕೊಡಿ.